ಚಳ್ಳಕೆರೆ ತಾಲೂಕಿನ ದಂಡಿನ ಶಿವರಾಜ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1998-99ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಒಗ್ಗೂಡಿ ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನೆ ಸಲ್ಲಿಸುವ ಮೂಲಕ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ಈ ಸ್ನೇಹ ಸಮ್ಮಿಲನದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಳೆಯ ವಿದ್ಯಾರ್ಥಿ ಕುಮಾರ್ ಎಂ, ನಾವು ಸಮಾಜಕ್ಕೆ ಹೊರೆಯಾಗದೆ ಜವಾಬ್ದಾರಿಯುತ ಪ್ರಜೆಗಳಾಗಿ ಬದುಕಲು ಅಂದು ಶಿಕ್ಷಕರು ನೀಡಿದ ಶಿಸ್ತು ಮತ್ತು ಶಿಕ್ಷಣವೇ ಕಾರಣ. ಅವರು ಅಂದು ನೀಡಿದ ಶಿಕ್ಷೆಯ ಹಿಂದೆ ನಮ್ಮ ಬದುಕನ್ನ ರೂಪಿಸುವ ದೊಡ್ಡ ಉದ್ದೇಶವಿತ್ತು ಎಂದು ಭಾವುಕರಾಗಿ ನುಡಿದಿದ್ದಾರೆ. ನಮ್ಮ ಬ್ಯಾಚ್ನ ಎಷ್ಟೋ ಗೆಳೆಯರು ಇಂದು ರೈತರಾಗಿ, ರಾಜಕಾರಣಿಗಳಾಗಿ ಹಾಗೂ ಉದ್ಯಮಿಗಳಾಗಿ ಬೆಳೆದು ನಿಂತಿರುವುದಕ್ಕೆ ಗುರುಗಳ ಶಕ್ತಿ ಎಂದು ಕೃತಜ್ಞತೆ ಸಲ್ಲಿಸಿದ ಅವರು, ತಾವೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಗುರುತಿಸಿಕೊಳ್ಳಲು ಅಂದಿನ ಶಿಕ್ಷಣವೇ ಸ್ಫೂರ್ತಿ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಕುಮಾರ್ ಡಿಸಿ ಸ್ವಾಗತ ಕೋರಿದರೆ, ಪವಿತ್ರ ನಿರೂಪಣೆ ಮಾಡಿದ್ದು ಹಾಗೂ ಪ್ರತಿಭಾ ವಂದನಾರ್ಪಣೆ ನೆರವೇರಿಸಿದ್ದಾರೆ. ಅಂದು ಪಾಠ ಮಾಡಿದ ನಿವೃತ್ತ ಶಿಕ್ಷಕರು ಹಾಗೂ ಪ್ರಾಂಶುಪಾಲರನ್ನ ಗೌರವಿಸುವ ಮೂಲಕ ವಿದ್ಯಾರ್ಥಿಗಳು ತಮ್ಮ ಗುರುಭಕ್ತಿಯನ್ನ ಮೆರೆದಿದ್ದಾರೆ. ಪೋಷಕರ ಪ್ರೀತಿಗೆ ಸಮಾನವಾಗಿದೆ. ನಾವು ತಪ್ಪು ಮಾಡಿದಾಗ ಶಿಕ್ಷಿಸುತ್ತಾರೆ, ಆದರೆ ಅದೇ ಶಿಕ್ಷೆಯಲ್ಲಿ ನಮ್ಮ ಒಳಿತಿನ ಉದ್ದೇಶ ಅಡಗಿರುತ್ತದೆ. ವಿದ್ಯಾರ್ಥಿಗಳು ಒಳ್ಳೆಯ ನಾಗರಿಕರಾಗಬೇಕು ಎಂಬುದು ಕನಸನ್ನ ಅವರು ಸದಾ ಕಾಣುತ್ತಾರೆ. ಗುರುವಂದನ ಎಂಬುದು ಕೇವಲ